ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಫಿಲ್ಮ್ ಟಾಕ್. ಈ ವಾರನು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಲೋಕಲ್ ಇಂದ ಹಿಡಿದು ಇಂಟರ್ನ್ಯಾಷನಲ್ ವರೆಗೂ ಕೂಡ ದೊಡ್ಡ ಅಪ್ಡೇಟ್ ಗಳು. ಮೊದಲನೇದಾಗಿ ಬರೋದಾದ್ರೆ SSME 29 ರಾಜಮೌಳಿ ಅವರು ಡೈರೆಕ್ಟ್ ಮಾಡ್ತಾರೋ ಈ ಸಿನಿಮಾ ಅಟ್ ದ ಟೈಮ್ ಪ್ರೆಸೆಂಟ್ ಇವಾಗ ಆಫ್ರಿಕಾದಲ್ಲಿ ಶೂಟಿಂಗ್ ಮಾಡ್ತಾ ಇದಾರೆ. ಅಲ್ಲಿರುವಂತ ಒಂದು ಕಾಡಲ್ಲಿ ಟ್ರೈಬಲ್ಸ್ ಗಳ ಜೊತೆಗೆ ಶೂಟಿಂಗ್ ಮಾಡ್ತಾ ಇದಾರಂತೆ. ಶೂಟಿಂಗ್ ಪ್ರಿಯಾಂಕಾ ಚೋಪ್ರಾ ಇಂಡಿಯಾದಲ್ಲಿ ಲ್ಯಾಂಡ್ ಆಗಿದ್ದಾರೆ ಈ ಸಿನಿಮಾದ ಶೂಟಿಂಗ್ ಗೋಸ್ಕರ. ಅವರಲ್ಲಿ ಇವ್ರಿಲ್ಲಿ ಏನ್ ನಡೀತಾ ಇರಬಹುದು. ಅದಲ್ದೇನೆ ಈ ಸಿನಿಮಾದ ಬಜೆಟ್ ಕೂಡ ರೂಮರ್ಸ್ ಗಳ ಪ್ರಕಾರ ಬರೋದಾದ್ರೆ ಈ ಸಿನಿಮಾ ಆಗ್ತಾ ಇರೋದು 1,000 ಕೋಟಿ ಹಂಡೋರಲ್ಲಂತೆ. ಇನ್ನ ರವಿ ಬಸ್ರೂರು ವೀರಚಂದ್ರ ಆಸ ಅನ್ನೋ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಸಣ್ಣದಾಗಿ ಒಂದು ಪೋಸ್ಟರ್ ನ ಕೂಡ ಬಿಟ್ಟಿದ್ರು ಶಿವರಾಜ್ ಕುಮಾರ್ ಅವ್ರದ್ದು. ಈ ಒಂದು ಅವತಾರ ಹಾಕೊಂಡಿರುವಂತ ಶಿವಣ್ಣ ಅವರ ಕ್ಯಾರೆಕ್ಟರ್ ಇದೆಯಲ್ಲ, ಇದು ನಾಡಪ್ರಭು ಪುಟ್ಟಸ್ವಾಮಿ ಅವರ ಕ್ಯಾರೆಕ್ಟರ್ ಅಂತ ಗೊತ್ತಾಗ್ತಾ ಇದೆ. ಇವರ ಬೇಸ್ಡ್ ಆಗಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಗಳು ಹೇಳ್ತಾ ಇದಾವೆ. ಇನ್ನು 2025 ಟಾಪ್ 20 ಮೋಸ್ಟ್ ವೈಟೆಡ್ ಸಿನಿಮಾಗಳ ಲಿಸ್ಟ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಟಾಪ್ 20 ನಲ್ಲಿ ಇದೆ ಆಲ್ಫಾ. ಟಾಪ್ 19 ನಲ್ಲಿ ಬರೋದು ಕಾಂತಾರ ಐ ಲೆಜೆಂಡ್ ಚಾಪ್ಟರ್ 1. ಟಾಪ್ 18 ಅಲ್ಲಿ ಬರೋದು ತಾಮ. ಟಾಪ್ 17 ಅಲ್ಲಿ ಬರ್ತಾ ಇರೋದು ಸಿತಾರೆ ಜಮೀನ್ ಪರ್. ಟಾಪ್ 16 ಅಲ್ಲಿ ಸ್ಕೈ ಫೋರ್ಸ್ ಬರ್ತಾ ಇದೆ. ಟಾಪ್ 15 ಅಲ್ಲಿ ಜಾಟ್ ಬರ್ತಾ ಇದೆ. ಟಾಪ್ 14 ಅಲ್ಲಿ ತಗ್ ಲೈಫ್. ಟಾಪ್ 13 ಅಲ್ಲಿ ರೆಟ್ರೋ. ಟಾಪ್ 12 ಅಲ್ಲಿ ಕಣ್ಣಪ್ಪ. ಟಾಪ್ 11 ಅಲ್ಲಿ ಚಹಾವಾ. ಟಾಪ್ 10 ಅಲ್ಲಿ ದೇವಾ. ಟಾಪ್ 9 ಅಲ್ಲಿ ಹೆಲ್ 2 ಎಂಪರರ್. ಟಾಪ್ 8 ಅಲ್ಲಿ ವಾರ್ 2. ಟಾಪ್ 7 ಅಲ್ಲಿ ದಿ ರಾಜಾ ಸಾಬ್. ಟಾಪ್ 6 ಅಲ್ಲಿ ಬಾಗಿ 4. ಟಾಪ್ 5 ಅಲ್ಲಿ ಹೌಸ್ಫುಲ್ 5. ಟಾಪ್ 4 ಅಲ್ಲಿ ಕ್ರಿಶ್ 4. ಟಾಪ್ 3 ನಲ್ಲಿ ಕೂಲಿ. ಟಾಪ್ 2 ನಲ್ಲಿ ಟಾಕ್ಸಿಕ್. ಇನ್ನು ಟಾಪ್ 1 ಅಲ್ಲಿ ಕಾಣಿಸ್ಕೊತಾ ಇರೋದು ಸಲ್ಮಾನ್ ಖಾನ್ ಸಿಕಂದರ್. ಇದಿಷ್ಟು ಸಿನಿಮಾಗಳು 2025ರಲ್ಲಿ ಮೋಸ್ಟ್ ವೈಟೆಡ್ ಲಿಸ್ಟ್ ಅಲ್ಲಿ ಕಾಣಿಸ್ಕೊತಾರ ಅಂತ IMDb ಲಿಸ್ಟ್. ಇದರಲ್ಲಿ ನಮ್ ಕನ್ನಡದ 2 ಸಿನಿಮಾಗಳು ಬಿಟ್ರೆ ಇನ್ ಮಿಕ್ಕಿದೆಲ್ಲ ಔಟ್ ಆಫ್ ಲ್ಯಾಂಗ್ವೇಜ್. ಓಕೆ, ಮುಂದೆ ಬರುವಂತ ಸೀಸನ್ ಗಳಲ್ಲಿ ಜಾಸ್ತಿ ಆಗ್ಲಿ. ಇನ್ನ ತೇಜಸ್ ಅವರ ಇನ್ನೊಂದು ಸಿನಿಮಾ ಬರ್ತಾ ಇದೆ ಮೆರೈ. ಗೊತ್ತಿರೋ ವಿಷಯನೇ, ಅನೌನ್ಸ್ಮೆಂಟ್ ಆಗಿ ಸಣ್ಣದಾಗಿ ಪೋಸ್ಟರ್ ಗ್ಲಿಮ್ಸ್ ಅಳಮುಳಿ ಎಲ್ಲ ಬಿಟ್ಟಿದ್ರು. ಈಗ ಇನ್ನೊಂದು ಪೋಸ್ಟರ್ ನ ಬಿಡೋದ್ರ ಜೊತೆಗೆ ಫ್ಯಾನ್ಸ್ ಗಳನ್ನ ಫುಲ್ ಎಕ್ಸೈಟ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಆಫ್ ಸೂಪರ್ ಹೀರೋ. ಈ ಪೋಸ್ಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬಿಡ್ರಪ್ಪ. ಫೈನಲ್ ಆಗಿ ಅವತಾರ್ 3 ಬರ್ತಾ ಇದೆ. ಈ ಸಿನಿಮಾದ ಟೈಟಲ್ ಗೊತ್ತಿದೆಯಲ್ಲ, ಫೈರ್ ಅಂಡ್ ಆಶ್. ಈ ಸಿನಿಮಾದ ಪೆಂಡೋರಾ ಕ್ರಿಯೇಷನ್ ಅಲ್ಲಿ ಆಗಿರುವಂತ 2 ಇಮೇಜ್ ಗಳು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಯಾವ ಲೆವೆಲ್ ಅಲ್ಲಿ ಕ್ಲಾರಿಟಿ, ಯಾವ ಲೆವೆಲ್ ಅಲ್ಲಿ ಕ್ರಿಯೇಷನ್ ಮಾಡಿದ್ದಾರೆ ಅಂತ. ಕ್ವಾಲಿಟಿ ಮಾತ್ರ ಟಾಪ್ ನಾಚ್. ಇದುವರೆಗೂ ಯಾರು ಮಾಡಿಲ್ಲ, ಮಾಡಕ್ಕೂ ಆಗಲ್ಲ, ಆ ತರ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಈ ಸಿನಿಮಾದ ಬಜೆಟ್ ಗೊತ್ತಿಲ್ಲ, ಅಂದಾಜಂತ ಇಟ್ಕೊಂಡ್ರು ಒಂದ್ 2,000 ದಿಂದ 3,000 ಕೋಟಿ ಒಳಗಡೆ ಮಾಡ್ತಾರೋ ಅಂತ ಸಿನಿಮಾ ಇದು. ಇನ್ನು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ 2025 ಡಿಸೆಂಬರ್ 19ನೇ ತಾರೀಕಿಗೆ ಅಫಿಷಿಯಲ್ ಕನ್ಫರ್ಮೇಶನ್ ಆಗಿದೆ. ಈ ವರ್ಷದ ಕೊನೆ ತಿಂಗಳಲ್ಲಿ 19ನೇ ತಾರೀಕಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಇನ್ನ ಪ್ರಭಾಸ್ ಅವರ ಕಲ್ಕಿ ಸಿನಿಮಾ ಇದರ ಸೆಕೆಂಡ್ ಪಾರ್ಟ್ ಬಗ್ಗೆ ಗುಸು ಪಿಸು ನಡೀತಾ ಇದಾವೆ. ಇದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಅಫಿಷಿಯಲ್ ಆಗಿ ಪೋಸ್ಟರ್ ನ ಬಿಡೋದ್ರ ಜೊತೆಗೆ ಸರ್ಪ್ರೈಸ್ ಕೊಡ್ತೀವಿ ಅಂತ ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡ್ತಾ ಇದಾರಂತೆ. ಸೆಕೆಂಡ್ ಪಾರ್ಟ್ ನ ಸ್ಟೋರಿ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆಯಂತೆ. ಅನೌನ್ಸ್ಮೆಂಟ್ ಮಾಡೋದೊಂದೇ ಬಾಕಿ. ಈ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದಾರಂತೆ. ಅಕಸ್ಮಾತ್ ಅವತ್ತೇ ಮಾಡಬಹುದು ಅಥವಾ ಮುಂದಿನ ದಿನ ಏನಾದ್ರು ಕೂಡ ಪೋಸ್ಟ್ ಪೋನ್ ಆದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ. ಒಟ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನಾದ್ರೂ ಒಂದು ಮಾಡ್ತಾರಂತೆ, ವೆಯ್ಟ್ ಮಾಡೋಣ. ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಸಿನಿಮಾ ಅಫಿಷಿಯಲ್ ಆಗಿ ರಿಲೀಸ್ ಆಗಿ ಇನ್ನೂ 2 ದಿನ ಆಗಿಲ್ಲ. ಆವಾಗ್ಲೇ ಕೇಬಲ್ ಟಿವಿನಲ್ಲಿ ಫುಲ್ ಲೀಕ್ ಔಟ್. ಮನೇಲಿ ಕೂತ್ಕೊಂಡು ಹ್ಯಾಪಿಯಾಗಿ ಪಾಪ್ಕಾರ್ನ್ ತಿನ್ಕೊಂಡು ಎಲ್ಲ ನೋಡ್ತಾ ಇದಾರೆ. ಇದಕ್ಕೆ ಕಾರಣ ಲೋಕಲ್ ಟಿವಿ ಕೇಬಲ್ ಚಾನೆಲ್ ಅವರು. ಆಂಧ್ರ ಪ್ರದೇಶದಲ್ಲಿ ಒಂದು ಫೇಮಸ್ ಚಾನೆಲ್ ಇದೆ AP ಲೋಕಲ್ ಟಿವಿ ಅಂತ. ಈ ಚಾನೆಲ್ ಅವರು ಅಫಿಷಿಯಲ್ ಆಗಿ ಕೇಬಲ್ ಟಿವಿ ಒಳಗಡೆಯಿಂದ ಗೇಮ್ ಚೇಂಜರ್ ಸಿನಿಮಾನ ಫುಲ್ HD ಕ್ವಾಲಿಟಿ ಸಿನಿಮಾನ ಪ್ಲೇ ಮಾಡ್ಬಿಟ್ಟಿದ್ದಾರೆ. ಮನೇಲಿ ಕೂತ್ಕೊಂಡು ಎಲ್ಲರೂ ಪಾಪ್ಕಾರ್ನ್ ತಿನ್ಕೊಂಡು ಮಸಾಲ ಗಿಸಾಲ ಹಾಕೊಂಡು ಹ್ಯಾಪಿಯಾಗಿ ನೋಡ್ತಾ ಇದಾರೆ. ಆ ಲೆವೆಲ್ ಅಲ್ಲಿ ಲೀಕ್ ಮಾಡ್ಬಿಟ್ಟವ್ರೆ. ಇನ್ನು ಪೊಲೀಸರು ಅಫಿಷಿಯಲ್ ಆಗಿ ಆ ಕೇಬಲ್ ಟಿವಿ ಚಾನೆಲ್ ಓನರ್ ನ ಹಿಡ್ಕೊಂಡು ಪಟ್ಟ ಗಾಳಿಪಟ ಅಂತ ವಾಂಚ್ತಾವ್ರೆ. ಚಿಕ್ಕಣ್ಣ ಅವರ 2ನೇ ಸಿನಿಮಾ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋಯ್ತು. ಲಕ್ಷ್ಮೀ ಪುತ್ರ ಅನ್ನೋ ಒಂದು ಹೊಸ ಟೈಟಲ್ ನ ಮುಖಾಂತರ ಇವರು ಬರ್ತಾ ಇದಾರೆ. ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರೋದು ಯಾರು ಅಂತ ಗೊತ್ತಲ್ಲ, AP ಅರ್ಜುನ್. ಚಿಕ್ಕಣ್ಣ ಅವ್ರಿಗೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೇಕು. ಇನ್ನ ಸತೀಶ್ ನೀನಾಸಂ ಅವರ ಅಯೋಗ್ಯ 2 ಬರ್ತಾ ಇದೆ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿ ಇನ್ನು 2 ತಿಂಗಳು ಆಗಿಲ್ಲ. ಆವಾಗ್ಲೇ ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ನು ಕೂಡ ಕನ್ಫರ್ಮ್ ಮಾಡ್ತಾ ಇದಾರೆ ಮೂವಿ ಟೀಮ್ ಅವರೇನೆ. ಇನ್ನು ಈ ಸಿನಿಮಾನ ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದಾರಂತೆ. ಏನಕ್ಕೆ ಈ ತರ ಬೇಗ ಶೂಟ್ ಮಾಡ್ಕೊಂಡು ಇರೋ ಹೆಸರನ್ನು ಕೂಡ ಆಡ್ ಮಾಡ್ಕೋತಾ ಇದಾರೆ. ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಸ್ಟೋರಿ, ಒಳ್ಳೆ
ತಗೊಂಡ್ ಬಂದ್ರೆ ಆಡಿಯನ್ಸ್ ಗಳು ಯಾಕೆ ಸಪೋರ್ಟ್ ಮಾಡಲ್ಲ? ಸಂಜು ಮತ್ತೆ ಗೀತಾ ಚಾಪ್ಟರ್ 2 ತರ ಇದು ಕೂಡ ಆಗ್ಬೇಕಾ? ಲೇಟ್ ಆದ್ರೂ ಪರವಾಗಿಲ್ಲ, ಒಂದೊಳ್ಳೆ ಕ್ವಾಲಿಟಿ, ಒಂದೊಳ್ಳೆ ಸ್ಟೋರಿ ಮುಖಾಂತರ ಆಡಿಯನ್ಸ್ ನ ಇಂಪ್ರೆಸ್ ಮಾಡ್ಬೇಕು, ಮಾಡಿ ನೀವು. ಇನ್ನು ವಿನೋದ್ ಪ್ರಭಾಕರ್ ಅವರ ಬಲರಾಮನ ಕೊನೆ ದಿನಗಳು ಈ ಸಿನಿಮಾದ ಶೂಟಿಂಗ್ ಈಗ ಅಫಿಷಿಯಲ್ ಆಗಿ ಮೈಸೂರಲ್ಲಿ ನಡೀತಾ ಇದೆ. ಈ ಸಿನಿಮಾಗೆ ಅಫಿಷಿಯಲ್ ಆಗಿ ಒಬ್ರು ಎಂಟ್ರಿ ಕೊಟ್ಟಿದ್ದಾರೆ ಆಸ್ ಅ ವಿಲ್ಲನ್. ಅತುಲ್ ಕುಲಕರ್ಣಿ ಅವರು ಈ ಸಿನಿಮಾದಲ್ಲಿ ಮೈನ್ ವಿಲ್ಲನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ ಮೂವಿ ಟೀಮ್. ಇನ್ನು ನಾಳೆ ದುನಿಯಾ ವಿಜಯ್ ಅವರ ಬರ್ತ್ಡೇ ಜನವರಿ 20ನೇ ತಾರೀಕಿಗೆ. ಆವತ್ತಿನ ದಿನ ಹೊಸ ಸಿನಿಮಾ ಅನೌನ್ಸ್ಮೆಂಟ್, ಪೋಸ್ಟರ್ ಗಳು ಆಳುಮೂಳು ಬಿಡೋದು ಸಹಜ. ಇವತ್ತೇ ಬಿಟ್ಬಿಟ್ಟವ್ರೆ, ಹೋಗ್ಲಿ ಬಿಡಿ, ಆಯ್ತು, ಏನು ಮಾಡಕ್ಕಾಗಲ್ಲ. ಇನ್ನು ಅವರ ನೆಕ್ಸ್ಟ್ ಸಿನಿಮಾ ಏನಾಗಿರ್ಬೋದು, ಯಾವ ಟೈಟಲ್ ಅಲ್ಲಿ ಬರ್ಬೋದು ಅಂತ ಫ್ಯಾನ್ಸ್ ಗಳೆಲ್ಲ ಗೆಸ್ ಮಾಡ್ತಾ ಇದ್ರು. ರಾಜಯ್ಯ ಆಗಿರ್ಬಹುದು, ಹಂಗಿರ್ಬಹುದು, ಹಿಂಗಿರ್ಬಹುದು ಅಂತೆಲ್ಲ ಗೆಸ್ ನ ಮಾಡಿದ್ರು. ಬಟ್ ಈ ಸಿನಿಮಾದ ಟೈಟಲ್ ಆಗಿ ಬಂದಿರೋದು ಲ್ಯಾಂಡ್ ಲಾರ್ಡ್. ಕನ್ನಡದ ಸಿನಿಮಾ ಬರ್ತಾ ಇದೆ, ಅದರಲ್ಲೂ ಕೂಡ ಅಚ್ಚ ಕನ್ನಡದ ವೈಬ್ಸ್ ಗಳನ್ನ ತೋರಿಸ್ತಾ ಇದಾರೆ. ಅಂದ್ಮೇಲೆ ಅಚ್ಚ ಕನ್ನಡದ ಯಾವ್ದಾದ್ರು ಒಂದು ಟೈಟಲ್ ನ ಇಟ್ಟಿರ್ತಾರೆ ಅಂತ ಫ್ಯಾನ್ಸ್ ಗಳು ವೆಯ್ಟ್ ಮಾಡ್ತಾ ಇದ್ರು. ಬಟ್ ಇವ್ರು ಇಟ್ಟಿದ್ದಾರೆ ಲ್ಯಾಂಡ್ ಲಾರ್ಡ್. ಹೋಗ್ಲಿ ಬಿಡಿ, ಆಯ್ತು, ಸಿನಿಮಾನಾದ್ರೂ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸೀ ಯು. ಎಲ್ಲ ಚೀಪ್